ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸಾಮಾಜಿಕ ಕಾಳಜಿಗೆ ಹೆಸರುವಾಸಿಯಾದಂತಹ ವೈದ್ಯರು ಡಾಕ್ಟರ್ CN ಮಂಜುನಾಥ್ ತಮ್ಮ ಹಣಕಾಸನ್ನು ಸಮರ್ಥಿಸಿಕೊಳ್ಳಬೇಕು ಅಂತ ನಟ ಚೇತನ್ ಅಹಿಂಸಾ ಈಗ ಆಗ್ರಹಿಸಿದ್ದಾರೆ. ಸಾಮಾಜಿಕ ಕಾಳಜಿಗೆ ಹೆಸರುವಾಸಿಯಾಗಿದ್ದಾರೆ ಸರಳ ವೈದ್ಯ ಡಾಕ್ಟರ್ CN ಮಂಜುನಾಥ್. ಅವರು ಹಣಕಾಸನ್ನು ಸಮರ್ಥಿಸಿಕೊಳ್ಬೇಕು ಅಂತ ನಟ ಚೇತನ್ ಅಹಿಂಸಾ ಈಗ ಆಗ್ರಹಿಸಿದ್ದಾರೆ. ಈ ಸಂಬಂಧ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಕೂಡ ಚೇತನ್ ಮಾಡಿದ್ದಾರೆ. ಇನ್ನು ಮಂಜುನಾಥ್ ಅವರು ಸುಮಾರು 100 ಕೋಟಿ ರೂಪಾಯಿ ಆಸ್ತಿಯನ್ನ ಘೋಷಿಸಿಕೊಂಡಿದ್ದಾರೆ. ವರ್ಷಕ್ಕೆ 20 ಲಕ್ಷ ಗಳಿಸುವಂತಹ ಸರ್ಕಾರಿ ವೈದ್ಯರು 35 ವರ್ಷಗಳಲ್ಲಿ 7 ಕೋಟಿ ರೂಪಾಯಿ 35 ವರ್ಷಗಳಲ್ಲಿ 7 ಕೋಟಿ ರೂಪಾಯಿ ಗಳಿಸ್ತಾರೆ. ಸೇವೆಯ ಆದ್ಯತೆಯಾಗಿದ್ದಾಗ ಒಬ್ಬರ ಬಳಿ ಇಷ್ಟೊಂದು ಹಣ ಇರೋದು ಹೇಗೆ ಅಂತ ನಟ ಚೇತನ್ ಈಗ ಪ್ರಶ್ನೆ ಮಾಡಿದ್ದಾರೆ. ಸರಳ ವೈದ್ಯರು ತನ್ನ ಅತಿಯಾದ ಹಣಕಾಸನ್ನು ಸಮರ್ಥಿಸಿಕೊಳ್ಬೇಕು ನಟ ಚೇತನ್ ಅಹಿಂಸಾ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಆಗ್ರಹಿಸಿದ್ದಾರೆ. ಇಲ್ಲಿ ನಟ ಚೇತನ್ ಅಹಿಂಸಾ ಏನಿದಾರಲ್ಲ, ಸಾಕಷ್ಟು ಜನರ ಮೇಲೆ ಒಂದಿಷ್ಟು ವಿರೋಧಗಳನ್ನ ವ್ಯಕ್ತಪಡಿಸ್ತಾನೇ ಇರ್ತಾರೆ. ಬೇರೆ ಬೇರೆ ವಿಚಾರಗಳಲ್ಲಿ ಅವರು ವೈರಲ್ ಆಗ್ತಾನೆ ಇರ್ತಾರೆ. ಆದರೆ ಈಗ ಸರಳ ವೈದ್ಯರು ಅಂತ ಏನು ಗುರುತಿಸ್ಕೊಂಡಿದ್ದಾರಲ್ಲ, ಎಸ್ ಕರೆಕ್ಟು, ಸರಳ ವೈದ್ಯರೇ ಅವರು. ಸಾಕಷ್ಟು ಹೃದಯಗಳನ್ನು ಗೆದ್ದಿರುವಂತಹ ವೈದ್ಯರು ಡಾಕ್ಟರ್ CN ಮಂಜುನಾಥ್ ಅವರು. ಈ ಬಾರಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಿಂದ ಪ್ರಪ್ರಥಮ ಬಾರಿಗೆ ಗೆದ್ದು, ಒಂದು ದೊಡ್ಡ ಅಂತರದಲ್ಲಿ ಗೆದ್ದು, ಒಬ್ಬ ದೊಡ್ಡ ಪ್ರಬಲ ರಾಜಕಾರಣಿಗಳ ವಿರುದ್ಧವಾಗಿ DK ಸುರೇಶ್ ಅವರ ವಿರುದ್ಧವಾಗಿ ಗೆದ್ದು ಸಂಸತ್ ಪ್ರವೇಶವನ್ನು ಮಾಡಿದ್ದಾರೆ. ಆದರೆ ಒಂದು ಲೆಕ್ಕವನ್ನು ಮುಂದಿಟ್ಟಿದ್ದಾರೆ. ಅಂದರೆ ಇಲ್ಲಿ ಸುಮಾರು 100 ಕೋಟಿ ರೂಪಾಯಿ ಆಸ್ತಿಯನ್ನು ಡಾಕ್ಟರ್ CN ಮಂಜುನಾಥ್ ಘೋಷಿಸಿದ್ದಾರೆ. ಅಂದರೆ ಚುನಾವಣೆ ಸಂದರ್ಭದಲ್ಲಿ ಪ್ರತಿಯೊಬ್ಬ ಅಭ್ಯರ್ಥಿಯು ಕೂಡ ತಮ್ಮ ಆಸ್ತಿಗಳು ಎಷ್ಟಿದೆ ಅನ್ನೋದನ್ನು ಘೋಷಣೆ ಮಾಡಲೇಬೇಕಾಗ್ತದೆ. ಹಾಗೆ ಡಾಕ್ಟರ್ CN ಮಂಜುನಾಥ್ ಅವರಿಗೆ ಈಗ 100 ಕೋಟಿ ಆಸ್ತಿ ಘೋಷಿಸ್ಕೊಂಡಿದ್ದಾರೆ. ಇನ್ನು ವರ್ಷಕ್ಕೆ 20 ಲಕ್ಷ ಗಳಿಸ್ತಾರೆ ಇವರು ಸರ್ಕಾರಿ ವೈದ್ಯರು. 35 ವರ್ಷಗಳಲ್ಲಿ 7 ಕೋಟಿ ಹಣ ಗಳಿಸ್ತಾರೆ. ಅಂದರೆ ಸರಳ ವೈದ್ಯರು ತಮ್ಮ ಅತಿಯಾದ ಹಣಕಾಸನ್ನು, ಅಂದರೆ ಈ 100 ಕೋಟಿ ಏನು ಘೋಷಣೆ ಮಾಡ್ಕೊಂಡಿದ್ದಾರಲ್ಲ, ಇದಕ್ಕಿಂತ ಹೆಚ್ಚಿನ ಹಣ ಇದೆ ಅವ್ರ ಹತ್ರ ಅನ್ನುವಂತಹ ಅರ್ಥದಲ್ಲಿ ನಟ ಚೇತನ್ ಈಗ ಹೇಳ್ತಾ ಇದ್ದಾರೆ. ಆ ಒಟ್ಟು ಏನು ಹಣ ಇದೆಯಲ್ಲ ಅವ್ರ ಹತ್ರ, 100 ಕೋಟಿಗಿಂತ ಹೆಚ್ಚಿಗೆ ಹಣ ಇದೆಯಲ್ಲ, ಅದನ್ನು ಘೋಷಣೆ ಮಾಡಬೇಕಿತ್ತು ಅಂತ ಇವ್ರ ಪ್ರಶ್ನೆ. ಬಹುಶಃ ಈಗ ಅವರು ವೈದ್ಯರಾಗಿದ್ದರು, ವೈದ್ಯರಾದಮೇಲೆ ಈಗ ರಾಜಕೀಯಕ್ಕೆ ಕಾಲಿಟ್ಟಿದ್ದಾರೆ. ಬಹುಶಃ ಇನ್ನು ರಾಜಕೀಯದಲ್ಲಿ ಸಕ್ರಿಯ ರಾಜಕಾರಣದಲ್ಲಿ ಅವರು ಆ್ಯಕ್ಟಿವ್ ಆಗ್ತಾರೆ ಫುಲ್ ಟೈಮ್ ಅನ್ನುವಂತಹ ಒಂದಿಷ್ಟು ನಿರೀಕ್ಷೆಯನ್ನು ಜನ ಇಟ್ಕೊಂಡಿದ್ದಾರೆ. ಹಾಗಾಗಿ ಇನ್ನೊಂದು ಕಡೆ ಸಾಮಾಜಿಕ ಜಾಲತಾಣದಲ್ಲಿ ನಟ ಚೇತನ್ ಸಾಕಷ್ಟು ಜನರ ವಿರುದ್ಧವಾಗಿ ಒಂದಿಷ್ಟು ಆಕ್ಷೇಪಗಳನ್ನು ಎತ್ತುತ್ತಾನೆ ಇರ್ತಾರೆ. ಈಗ ಮಂಜುನಾಥ್